ವೀರ್ ಆಜಾದ್ ಭಾರತ್ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಭಾರತದ ಪ್ರಜೆಯಾಗಿ ಮತ್ತು ದೇಶಭಕ್ತಿ ತುಂಬ ಉಕ್ಕಿ ಬರುತ್ತೆ. ನನ್ನ ಸಿನಿಮಾ ರೂಪ ಅವರು ನನ್ನ ಕರೆದಾಗ ನಾನು ಫಸ್ಟು ಈ ಸಿನಿಮಾ ನೋಡೋದಕ್ಕೆ ಬಂದಿದ್ದು ಒಂದು ಹೆಣ್ಣುಡುಗಿ, ಒಂದು ಹೆಣ್ಮಗಳು ಈ ಥರ ಒಂದು ಡಿಫ್ರೆಂಟ್ ನೀರಾ ಆರ್ಯ ಅನ್ನುವಂಥದ್ದು. ಇವ್ರ ಬಗ್ಗೆ ನಾನು ಓದಿದ್ದೀನಿ. ಇನ್ಫ್ಯಾಕ್ಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ ಒಟ್ಟಿಗೆ ಫಸ್ಟು ಇಂಡಿಯನ್ ಆರ್ಮಿ ಸ್ಪೈ ಆಗಿ ಕೆಲಸ ಮಾಡಿದಂಥ ದಿಟ್ಟ ಧೀರ ಮಹಿಳೆ ಅಂತ ಹೇಳ್ಬೋದು. ಇವ್ರ ಬಗ್ಗೆ ಒಂದು ಚಿತ್ರ ಬರ್ತಾ ಇದೆ, ತುಂಬ ಹೆಮ್ಮೆ ಬೀಯಿಂಗ್ ಎನ್ ಇಂಡಿಯನ್. ಆ್ಯಂಡ್ ರೂಪಾ ಅಯ್ಯರ್ ಅವರು ಇದಕ್ಕೆ ಮುಂಚೆನೇ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ. ಈ ಒಂದು ವೆರಿ ಏನಂತಾರೆ ಎನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋದು ತುಂಬಾ ಶ್ಲಾಘನೀಯ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸಿನಿಮಾ ನೋಡಬೇಕಾದ್ರೆ ಎಷ್ಟೋ ಸನ್ನಿವೇಶಗಳು ಐ ಕ್ಯಾನ್ ಕನೆಕ್ಟ್ ಟು ಇಟ್. ಆ್ಯಂಡ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಅದು ಹುರಿದುಂಬಿಸೋ ಅಂಥ ಒಂದು ಸೀನ್ಗಳೆಲ್ಲ ಇದೆ. ನನಗೆ ಹೆಚ್ಚಾಗಿ ದೇಶಪ್ರೇಮ ಯಾರ್ಯಾರಿಗಿದೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ವಿಷುವಲಿ ಆಗಿರ್ಬೋದು ಮತ್ತು ಎಂಟೈರ್ ಮೂವಿ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವು ಮುಖ್ಯ ಸನ್ನಿವೇಶಗಳಲ್ಲಂತೂ ನಾನು ಐ ಹ್ಯಾಡ್ ಅ ಟಿಯರ್ಸ್ ಬಿಕಾಸ್ ಯಾಕಂತಂದರೆ ಆ ಸನ್ನಿವೇಶಗಳು ನನಗೆ ಗೊತ್ತು. ಒಂದು ಹೆಣ್ಣು ಮಗಳಾಗಿ ಆಕೆ ನೀರಾ ಆರ್ಯ ಅವರು ಇದ್ದಂಥ ಒಂದು ಸಿಚುವೇಶನ್ನ ನೆನೆಸ್ಕೊಂಡ್ರೆ ಆಗಿನ ಕಾಲದಲ್ಲಿ ಎಷ್ಟು ಡೇರಿಂಗ್ ಅಂತ ಅನಿಸುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳು ಈ ರೀತಿ ಒಂದು ಡೇರಿಂಗಾಗಿ ದೇಶ ಪ್ರೇಮನ ಮತ್ತು ದೃಢತೆಯಿಂದ ನಿಂತ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ಲು.